ಅಂದ್ರೆ ಎಲ್ಲ ಒಂದು ಅಭ್ಯರ್ಥಿಗೆ ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತ. ಯಾವ ಒಂದು ಅಭ್ಯರ್ಥಿಗೆ 16 ವರ್ಷ ಆಗಿದೆಯಲ್ಲ ಅಂತ ಒಂದು ಅಭ್ಯರ್ಥಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಒಂದು ಭಾರತೀಯ ಸೇನೆಯಲ್ಲಿ. ನೋಡಿ, ನಮ್ಮ ಒಂದು ಭಾರತೀಯ ಸೇನೆಯಲ್ಲಿ 16 ವರ್ಷದಿಂದ 19 ವರ್ಷ ತನಕ ಯಾವ ಒಂದು ಅಭ್ಯರ್ಥಿಗಳು ಇದಿರಲ್ಲ, ನಿಮಗೆ ನಮ್ಮ ಒಂದು ಭಾರತೀಯ ಸೇನೆಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಬರೀ ನೀವು 10ನೇ ಸೆಕೆಂಡ್ PUC ಕಂಪ್ಲೀಟ್ ಮಾಡಿದಂಥ ವಿದ್ಯಾರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು. ಇದೊಂದು ಖುಷಿಯ ವಿಚಾರ ಆಗಿರತ್ತೆ. ಸುಮಾರು 10ರಿಂದ 15 ಪ್ರಕಾರ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಒಂದಲ್ಲ ಎರಡಲ್ಲ, 10ರಿಂದ 15 ಪ್ರಕಾರ. ಆ ಒಂದು ಪೋಸ್ಟ್ ಬಗ್ಗೆ ಒಂದೊಂದು ಹೆಸರನ್ನ ತಿಳಿಸ್ಕೊಡ್ತಾನೆ, ಹೇಗೆ ಅಪ್ಲೈ ಮಾಡಬೇಕು ಅದನ್ನ ತಿಳಿಸ್ಕೊಡ್ತಾನೆ, ಇದಕ್ಕೆ ಸಂಬಂಧಪಟ್ಟಂತ ರೂಲ್ಸ್ ರೆಗ್ಯುಲೇಷನ್ ಅರ್ಹತೆ ಏನಾಗಿರ್ಬೇಕು ಅದನ್ನ ತಿಳಿಸ್ಕೊಡ್ತಾನೆ, ಮತ್ತು ಆಯ್ಕೆದ ಅಭ್ಯರ್ಥಿಗೆ ಸಂಬಳ ಎಷ್ಟಿರತ್ತೆ ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ತನಕ ನೋಡಿ. ತುಂಬಾ ಜನ ಕನಸಿರತ್ತೆ, ನಾನು ಕೂಡ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡಬೇಕು, ಇದೇ ಹುದ್ದೆನ ಪಡಿಬೇಕಂತ ಕನಸಿರತ್ತೆ. ಅಂಥವ್ರಿಗೆ ವಿಡಿಯೋ ಶೇರ್ ಮಾಡಿ ಹೆಲ್ಪ್ ಆಗತ್ತೆ. ವಿಡಿಯೋ ತನಕ ನೋಡಿದ್ರೆ ತುಂಬಾ ಒಳ್ಳೆಯದು. ಮತ್ತು ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಫ್ರೆಶ್ ಅಂತ ಕಡಿಮೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಒಂದೊಂದು ತಿಳಿಸ್ಕೊಡ್ತಾನೆ ನೋಡಿ. ವಿದ್ಯಾರ್ಥಿಗಳಿಗೆ ಇಲ್ಲಿ ಖಾಲಿರುವಂತಹ ಸಂಸ್ಥೆ ಹೆಸರು ನಮ್ಮ ಒಂದು ಭಾರತೀಯ ಸೇನೆ ಅಂದ್ರೆ ಇಂಡಿಯನ್ ಆರ್ಮಿಯಲ್ಲಿ ಅರ್ಜಿ ಕರೆದಿದ್ದಾರೆ. ಇಲ್ಲಿ ಮೊದಲಿಗೆ ತಿಳಿಸ್ಕೊಡ್ತಾನೆ ಏನಂದ್ರೆ ಯಾವ ಒಂದು ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ ನಂತರ ನೋಡೋಣ. ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ ನೋಡಿ www.com joinedindianarmy.in ಗೆ ಭೇಟಿ ಮಾಡಿಕೊಂಡು ಅರ್ಜಿ ಸಲ್ಲಿಸಿ. ಅದರ ಬಳಿಕ ವಯೋಮಿತಿ 16 ವರ್ಷ 6 ತಿಂಗಳು 16 ವರ್ಷ 6 ತಿಂಗಳಾದಂಥ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ. ಇನ್ನು ಗರಿಷ್ಠವಾಗಿ 19 ವರ್ಷ 6 ತಿಂಗಳು ಇದ್ದಂಥ ಅಭ್ಯರ್ಥಿಗಳು ಅಪ್ಲೈ ಮಾಡಿ. ಇದೊಂದು ಸುವರ್ಣ ಅವಕಾಶ. ಇಲ್ಲಿ ನೋಡಿ, 2 ಜುಲೈ 2006ರಿಂದ 2 ಜುಲೈ 2006ರಿಂದ 1 ಜುಲೈ 2009 ಒಳಗಾಗಿ ಯಾರ್ಯಾರು ಹುಟ್ಟಿದಾರಲ್ಲ ಅವರೆಲ್ಲರೂ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ. ಇದು ನಿಮಗೆ ಕರೆಕ್ಟಾಗಿ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇನ್ನು ಪೋಸ್ಟ್ ಬಗ್ಗೆ ಒಂದೊಂದು ತಿಳಿಸ್ಕೊಡ್ತೇನೆ ನೋಡಿ. ಈ ಒಂದು ನೋಟಿಸ್ ಕೂಡ ನೀವು ಡೌನ್ಲೋಡ್ ಮಾಡ್ಬೇಕಂದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಿಗೆ ವಿಸಿಟ್ ಮಾಡಿ, ಅಲ್ಲಿ ಸಿಗತ್ತೆ. ಆ ಒಂದು ಟೆಲಿಗ್ರಾಮ್ ಗ್ರೂಪದಲ್ಲಿ ಕೊಟ್ಟಿರುವಂತ ಎಲ್ಲ ಒಂದು ಮಾಹಿತಿ ತಿಳ್ಕೊಂಡು ಅಪ್ಲೈ ಮಾಡಿ. ಇನ್ನು ಪೋಸ್ಟ್ ಬಗ್ಗೆ ನೋಡಿ ಏನೇನಿರತ್ತೆ ಏನಿರಲ್ದಿಲ್ಲ ಅಂತೇಳಿ. ಇಲ್ಲಿ ಖಾಲಿರುವಂತ ಮೊದಲನೇ ಪೋಸ್ಟ್ ಅರ್ಜಿ ಸಲ್ಲಿಸಬೇಕಾಗಿರುವಂತ ಮೊದಲನೇ ಪೋಸ್ಟ್. ಮತ್ತೆ ಇನ್ನೊಂದು ಹೇಳ್ತೇನೆ, ಅರ್ಜಿ ಈಗಾಗಲೇ ಪ್ರಾರಂಭ ಆಗಿದೆ 13/5/2025ರಿಂದ. ಮತ್ತು ನೋಟಿಸ್ ಕೂಡ ಅಂದೇ ರಿಲೀಸ್ ಮಾಡಿದ್ದಾರೆ. ಅವಾಗ ಹೇಳಿ 13/5/2025ರಿಂದ ಅಂದೇ ರಿಲೀಸ್ ಮಾಡಿದ್ದಾರೆ. ಅಂದಿನಿಂದಾನೇ ಅರ್ಜಿ ಪ್ರಾರಂಭ ಆಗಿರತ್ತೆ. ಇಲ್ಲಿ ಕಲಿರುವಂತ ಪೋಸ್ಟ್ ಹೆಸರು ಲೆಫ್ಟಿನೆಂಟ್ ಅಂತ ಹೇಳಿ. ಈ ಒಂದು ಲೆಫ್ಟಿನೆಂಟ್ ಪೋಸ್ಟ್ಗೆ ಅಪ್ಲೈ ಮಾಡಿ. ಲೆವೆಲ್ 10ರಂತೆ ನಿಮಗೆ 56,000ದಿಂದ 1,70,70,000 ತನಕ ಸ್ಯಾಲರಿ ಇರತ್ತೆ. ಇನ್ನು ಕ್ಯಾಪ್ಟನ್ ಹುದ್ದೆಗೆ ಅರ್ಜಿ ಸಲ್ಲಿಸೋರು ಲೆವೆಲ್ 10B ಅಂದ್ರೆ ಹೆಚ್ಚಿಗೆ ಕೊಡ್ತಾರೆ. 61ರಿಂದ 1,93,000 ತನಕ ಸ್ಯಾಲರಿ ಇರತ್ತೆ. ಇನ್ನು ಮೇಜರ್ ಪೋಸ್ಟಿಗೆ ಅರ್ಜಿ ಸಲ್ಲಿಸಿದವರಿಗೆ ಲೆವೆಲ್ 11, ಈ ಒಂದು ಲೆವೆಲ್ 11ರಿಂದ 69,400ರಿಂದ 2,07,000 ತನಕ ಪ್ರತಿ ತಿಂಗಳು ಸ್ಯಾಲರಿ ಕೊಡಬೇಕು. ಇನ್ನು ಲೆಫ್ಟಿನೆಂಟ್ ಕರ್ನರ್ ಪೋಸ್ಟ್ಗಳಿಗೆ ಈ ಒಂದು ಲೆಫ್ಟಿನೆಂಟ್ ಕರ್ನರ್ ಪೋಸ್ಟ್ ಲೆವೆಲ್ 12 ಎಗೆ ಸಂಬಂಧಪಟ್ಟಂತೆ ಅಂದ್ರೆ ಜಾಸ್ತಿನೇ ಸಂಬಳ ಇರತ್ತೆ. 1,21,000ದಿಂದ 2,00,000 ತನಕ ವೇತನ ಆಗಿರತ್ತೆ. ಇದೊಂದು ತಿಳ್ಕೊಳ್ಳಿ. ಅದ್ರ ಬಳಿಕ ನಿಮ್ಮ ಒಂದು ಕರ್ನರ್ ಪೋಸ್ಟ್ ನೋಡಿ. ಈ ಒಂದು ಕರ್ನರ್ಗೆ 13ರಂತೆ 1,30,30,000 2,15,000 ತನಕ ಇರತ್ತೆ. ಅದ್ರ ಬಳಿಕ ಈ ಒಂದು ಬ್ರಿಗೇಡಿಯರ್, ಈ ಒಂದು ಬ್ರಿಗೇಡಿಯರ್ ಸಂಬಂಧಪಟ್ಟಂತೆ ಲೆವೆಲ್ 13ರಂತೆ 1,39,000ರಿಂದ 2,17,000. ಇದು ಅರ್ಥ ಆಯ್ತು ಅಂತ ತಿಳ್ಕೊಳ್ತೀವಿ. ಅದ ನಂತರ ಮೇಜರ್ ಜನರಲ್ ಅಂತ ಹೇಳಿ ಈ ಲೆವೆಲ್ 14ರಿಂದ 1,44,000 2,18,000. ಇದು ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಅದ ನಂತರ ಲೆಫ್ಟಿನೆಂಟ್ ಜನರಲ್ ಇದಕ್ಕೆ ಸಂಬಂಧಪಟ್ಟಂತೆ ಹಗ್ ಸ್ಕಿಲ್ ಲೆವೆಲ್ 15 1,82,000ದಿಂದ 2,24,000 ತನಕ ನಿಮಗೆ ಸ್ಯಾಲ್ರಿ ಕೊಡ್ತಾರೆ. ಇದು ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಅದ ನಂತರ ಇಲ್ಲಿ ಕಮಾಂಡೋ, ಈ ಒಂದು ಕಮಾಂಡೋ ಪೋಸ್ಟಿಗೆ ಅರ್ಜಿ ಸಲ್ಲಿಸಿದವರಿಗೆ ಸಂಬಂಧಪಟ್ಟಂತೆ ಅಪ್ಲೈ ಮಾಡಬಹುದು. ಕಮಾಂಡೋ ಹುದ್ದೆಗಳು ಅಪ್ಲೈ ಮಾಡಿ ಆದಷ್ಟು ಎಲ್ಲ ಒಂದು ವಿದ್ಯಾರ್ಥಿಗಳು. ಇದಕ್ಕೆ ನಮಗೆ 2,25,000 ಅಥವಾ 2,50,000 ತನಕ ವೇತನ ಇರತ್ತೆ. ನೋಡಿ, ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಈ ರೀತಿಯಾಗಿ ಇದಕ್ಕೆ ಅಪ್ಲೈ ಮಾಡುವಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ. ಅದ ನಂತರ ನಮಗೆ ಫಿಕ್ಸ್ ಎಷ್ಟೆಷ್ಟು ಕೊಡ್ತಾರೆ ಸ್ಯಾಲ್ರಿ 56,000 ಸ್ಟಾರ್ಟ್ ಇರತ್ತೆ 4 ವರ್ಷದ ತನಕ. ಅದ ನಂತರ ಹೆಚ್ಚಿಗೆ ಮಾಡ್ತಾರೆ. ಇದು ಒಂದು ಕಡೆ ಆದ್ರೆ, ಇನ್ನು ಇದಕ್ಕೆ ಅರ್ಜಿ ಶುಲ್ಕ ಅಂತ ಇರೋದಿಲ್ಲ, ಉಚಿತವಾಗಿ ಅಪ್ಲೈ ಮಾಡಬಹುದು. ಇದು ಒಂದು ಕಡೆ ಆಗತ್ತೆ. ಇನ್ನು ಆಯ್ಕೆ ಪ್ರಕ್ರಿಯೆಯಲ್ಲಿ SSB ಒಂದು ಸಂದರ್ಶನ ಇರತ್ತೆ. ನಿಮಗೆ SSB ಒಂದು ಸಂದರ್ಶನ ಪಾಸ್ ಆಗಬೇಕು. ಈ ಒಂದು SSB ಸಂದರ್ಶನ ಮುಗಿತಂದ್ರೆ
ಕೊನೆಯಲ್ಲಿರತ್ತೆ ಇದು ಅರ್ಹತೆ ಪಟ್ಟಿಯನ್ನ ಆಯ್ಕೆ ಮಾಡ್ತಾರೆ. ಈ ಒಂದು ಲಿಸ್ಟ್ ರಿಲೀಸ್ ಮಾಡ್ತಾರೆ. ಆಮೇಲೆ ವೈದ್ಯಕೀಯ ಪರೀಕ್ಷೆ ಶಾರ್ಟ್ ಲಿಸ್ಟ್. ಇಲ್ಲಿ ನಿಮಗೆ ಲಿಖಿತ ಪರೀಕ್ಷೆ ಇರೋದಿಲ್ಲ, ಇದೊಂದು ಖುಷಿಯ ವಿಚಾರ, ಒಳ್ಳೆ ಅವಕಾಶ. ಲಿಖಿತ ಪರೀಕ್ಷೆ ಇರೋದಿಲ್ಲ, ಶಾರ್ಟ್ ಲಿಸ್ಟ್ ತಯಾರು ಮಾಡ್ತಾರೆ. ವೈದ್ಯಕೀಯ ಪರೀಕ್ಷೆ, ಅರ್ಹತೆ ಪಟ್ಟಿ, ಅದ ನಂತರ SSB ಸಂದರ್ಶನ. ಇಷ್ಟಾದ್ರೆ ಮುಗಿತು. ಲಿಖಿತ ಪರೀಕ್ಷೆ ಅಂತೂ ಇಲ್ವೇ ಇರೋದಿಲ್ಲ. ಇದೊಂದು ಒಳ್ಳೆಯ ಅವಕಾಶ. ಸೆಕೆಂಡ್ PUC ಪಾಸ್ ಆಗಿರ್ಬೇಕು, ಅಂದ್ರೆ PUC ಅಲ್ಲಿ ಒಟ್ಟ ಕಂಪ್ಲೀಟ್ ಆಗಿರ್ಬೇಕಾಗತ್ತೆ. ಅದ ನಂತರ ನಿಮ್ಮ ಒಂದು ಟೋಟಲ್ ಆಗಿ ಅಖಿಲ ಭಾರತದಲ್ಲಿ 90 ಪೋಸ್ಟ್ ಇರತ್ತೆ. ಅಖಿಲ ಭಾರತದಲ್ಲಿ 90 ಪೋಸ್ಟ್ ಇರತ್ತೆ. ಅಖಿಲ ಭಾರತದಲ್ಲಿ ಕೆಲಸ ಇರತ್ತೆ. ಭಾರತೀಯ ಸೇನೆಗೆ ಅರ್ಜಿ ಕರೆದಿದ್ದಾರೆ. ಅರ್ಥ ಆಗಿದೆ ಅಂತ ಅನ್ಕೋತೇವೆ ಇದ್ರ ಬಗ್ಗೆ. ಮತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಜೂನ್ 12ನೇ ತಾರೀಕು ನಿಮಗೆ ಅವಕಾಶ ಇರತ್ತೆ. ಅಂದ್ರೆ 12/6/2025 ಎಲ್ಲಿ ತನಕ ಇರತ್ತೆ. ಮತ್ತು ಶಾರ್ಟ್ ಲಿಸ್ಟಿಗಾಗಿ ಕಟ್ ಆಫ್ ಅಂಕಗಳು ಪ್ರಕಟಣೆ ತಾತ್ಕಾಲಿಕ ದಿನಾಂಕ ಜುಲೈನಲ್ಲಿ ನಿಮಗೆ ಮೊದಲನೇ ವಾರದಲ್ಲಿ ಇದಕ್ಕೆ ಕಟ್ ಆಫ್ ಲಿಸ್ಟ್ ಅನ್ನ ರಿಲೀಸ್ ಮಾಡ್ತಾರೆ. ಯಾವೊಂದು ಅಭ್ಯರ್ಥಿ ಸೆಲೆಕ್ಟ್ ಆಗಿದ್ದಾರೆ, ಯಾವೊಂದು ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಟ್ ಆಫ್ ಲಿಸ್ಟ್ ಅನ್ನ ರಿಲೀಸ್ ಮಾಡ್ತಾರೆ. ಅದರಲ್ಲಿ ಚೆಕ್ ಮಾಡಿಕೊಂಡು ಪ್ರತಿಯೊಬ್ಬರು ಮಾಹಿತಿಯನ್ನ ಪಡೆದುಕೊಂಡು ಆಮೇಲೆ ಅಪ್ಲೈ ಮಾಡಬಹುದು. ನೋಡಿ, ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಕೆಲವು ಜನರಿಗೆ ಅರ್ಥ ಆಗತ್ತೆ, ಕೆಲವು ಜನ ಅರ್ಥ ಆಗಲ್ಲ. ತುಂಬಾ ಜನ ಕಮೆಂಟ್ ಮಾಡ್ತಾರೆ ಸರ್ ಅದು ಇದು ಅಂತೇಳಿ. ಈಗಾಗಲೇ TA ರ್ಯಾಲಿ ಅಂತೇಳಿ ಕೆಲವು ಜನ ಎಬ್ಬಿಸ್ಬಿಟ್ಟಿದ್ದಾರೆ. ಫೇಕ್ ನ್ಯೂಸ್ ಅನ್ನ ಹರಿದಾಡ್ತಾ ಇದೆ. ಒಂದು ಆರ್ಟಿಕಲ್ ಬರೆದಿದ್ದಾರೆ ನ್ಯೂಸ್ ಅವರು. ಅದೇ ಒಂದು TA ರ್ಯಾಲಿ ಅಂತ ನಂಬ್ಕೊಂಡು ತುಂಬಾ ಜನ ಇದು ಮಾಡಿದ್ದಾರೆ. ಅಲ್ಲಿ ಕರೆದಿರುವಂತ ಪೋಸ್ಟ್ ಯಾವ್ದು ಅಂದ್ರೆ ಲೆಫ್ಟಿನೆಂಟ್ ಅಂತೇಳಿ ಖಾಲಿ ಇರುತ್ತೆ, ಅಂತ ಒಂದು ಪೋಸ್ಟ್ ಮಾತ್ರ ಇರತ್ತೆ. ಈಗಾಗಲೇ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ, ಒಂದ್ಸರಿ ಚಾನಲ್ ಚೆಕ್ ಮಾಡ್ಕೊಳ್ಳಿ. ಇದರ ಬಗ್ಗೆ ನಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಮತ್ತು ಇನ್ನಿತರ ಕೂಡ ಕೆಲವೊಂದು ಅನೌನ್ಸ್ ಕೊಟ್ಟಿದ್ದಾರೆ, ಅದು ಕೂಡ ನೋಡ್ಕೊಳ್ಳಿ. ನಿಮಗೆ ಎಷ್ಟೆಷ್ಟು ಪರ್ ಡೇ ಎಷ್ಟು ಸಿಗತ್ತೆ, ಪ್ರತಿ ದಿನ ಎಷ್ಟು ಸಿಗತ್ತೆ, ಪ್ರತಿ ತಿಂಗಳು ಎಷ್ಟು ಸಿಗತ್ತೆ, ಅದು ಕೊಟ್ಟಿದ್ದಾರೆ ಅಮೌಂಟು. ಮತ್ತು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸ್ಟೆಪ್ 1 ಸ್ಟೆಪ್ 2 ಇದೆಲ್ಲ ಕೊಟ್ಟಿದ್ದಾರೆ. ಸ್ವಲ್ಪ ಮಾಹಿತಿ ಕೂಡ ತಿಳ್ಕೊಬೇಕು ನೀವು ಕೂಡ. ಈ ಒಂದು ನೋಟಿಸ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಸಿಗತ್ತೆ, ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ತುಂಬಾ ಜನ ಅನ್ಕೋಬಹುದು ಸರ್ ಇದು ಫೇಕ್ ನ್ಯೂಸ್ ಅಂತೇಳಿ. ಇಲ್ಲ ಸ್ನೇಹಿತರೆ, ನಿಜವಾಗಲೂ ಅರ್ಜಿ ಕರೆದಿರ್ತಾರೆ. ಮತ್ತು ನಿಮ್ಮ ಒಂದು ಅರ್ಜಿ ಸಲ್ಲಿಸಿದ್ರೆ ಎಷ್ಟು ಟೈಮು ಏನು ಫುಲ್ ಅಪ್ಸು ಇರುತ್ತಲ್ಲ, ಇದು ವೈದ್ಯಕೀಯ ಪರೀಕ್ಷೆಯಲ್ಲಿ ಅಂದ್ರೆ ಅರ್ಹತೆ ಕೊನೆಯ ಶಾರ್ಟ್ ಲಿಸ್ಟ್ ವೈದ್ಯಕೀಯ ಪರೀಕ್ಷೆ ಸಂಬಂಧಪಟ್ಟಂತೆ ಇಲ್ಲಿ ಇವೆಲ್ಲ ತೆಗಿಬೇಕಾಗತ್ತೆ. ಫುಲ್ ಅಪ್ಸು 40, ಪುಷ್ ಅಪ್ಸು ಫುಲ್ ಅಪ್ಸು 6 ತೆಗಿಬೇಕಾಗತ್ತೆ, ಪುಷ್ ಅಪ್ಸು 40 ತೆಗಿಬೇಕಾಗತ್ತೆ. ಟೈಮ್ ಕೊಟ್ಟಿರ್ತಾರೆ ಅವರು ಇಷ್ಟಿಷ್ಟು ಅಂತೇಳಿ. 2.4 ಕಿಲೋಮೀಟರ್ದಷ್ಟು ರನ್ನಿಂಗ್ ಇರತ್ತೆ. 10 ಮಿನಿಟಿನಲ್ಲಿ 10 ನಿಮಿಷ 30 ಸೆಕೆಂಡ್ದಲ್ಲಿ ಓಡಿ ಮುಗಿಸ್ಬೇಕಾಗತ್ತೆ. ಇದೊಂದು ಒಂದು ಕಡೆ ಆದ್ರೆ 10 ನಿಮಿಷ 30 ಸೆಕೆಂಡ್ದಲ್ಲಿ ಓಡಿ ಮುಗಿಸ್ಬೇಕು. ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ, ಇದೆಲ್ಲ ನೋಡ್ಕೊಳ್ಳಿ. ಮಹಿಳಾ ಅಭ್ಯರ್ಥಿಗೆ ಬೇರೆ, ಪುರುಷ ಅಭ್ಯರ್ಥಿಗೆ ಬೇರೆ ಇರತ್ತೆ. ಇದೆಲ್ಲ ತಿಳ್ಕೊಬೇಕಾಗತ್ತೆ. ನೋಟಿಸ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಅರ್ಜಿ ಸಲ್ಲಿಸಕ್ ಹೋಗ್ಬೇಡಿ. ತುಂಬಾ ಜನ ಇನ್ಸ್ಟಾದಲ್ಲಿದ್ದವರು ಕಮೆಂಟ್ ಮಾಡ್ತಾನೆ ಇರ್ತಾರ. ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ. ರಿಪ್ಲೈ ಟೈಮ್ ಸಿಕ್ತಂದ್ರೆ ರಿಪ್ಲೈ ಕೊಡ್ತೇವೆ, ಟೈಮ್ ಸಿಗ್ಲಿಲ್ಲ ಅಂದ್ರೆ ರಿಪ್ಲೈ ಕೊಡಕ್ಕಾಗಲ್ಲ. ನೋಡಿ, ಇಲ್ಲಿ ಅಫಿಷಿಯಲ್ ಆಗಿರುವಂತ ದಿನಾಂಕ ನೋಡಿ. ಇದರ ಸಲುವಾಗಿ ನಾನು ತುಂಬಾ ಜನ ನಂಬೋದಿಲ್ಲ ಅಂತ ಹೇಳೇನೆ ಸ್ಕ್ರಾಲ್ ಮಾಡ್ತಾ ಈಗ ಬಂದಿದ್ದೇನೆ. 13 ಮೇ 2025 ಅರ್ಜಿ ಪ್ರಾರಂಭ ಆಗಿದೆ. ಮತ್ತು ಕೊನೆಯ ದಿನಾಂಕ 12 ಜೂನ್ 2025. ಈಗಲಾದ್ರೂ ನಿಮಗೆ ಕನ್ಫರ್ಮ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೇವೆ. ಪ್ರತಿಯೊಬ್ರು ಅರ್ಜಿ ಸಲ್ಲಿಸಿ, ಪ್ರತಿಯೊಬ್ರು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ತಿಳಿದುಕೊಂಡು ಅಪ್ಲೈ ಮಾಡಿ.